ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬಿರ್ಲಾ ಮಂದಿರ ಆ್ಯಕ್ಚುಲಿ. ಸಾಲಿಡ್ ಆಗಿದೆ NTR ಪಾರ್ಕ್ ಎಂಟ್ರೆನ್ಸ್ ಇದು ಪರ್ ಹೆಡ್. ಸೊ ಇವಾಗ ಹಾಸ್ಟೆಲಿಂದ ಚೆಕ್ಔಟ್ ಮಾಡಿ ಇವಾಗ ಹೊರಟಿದ್ದೀನಿ ನಾನು. ಹಾಂ ಲೇಲಿಂಗ್ ಇವಾಗ ಪ್ರಕಾಶ್ ನಗರಿಂದ ಇಲ್ಲಿಂದ ಹತ್ತಿ ಲಕ್ಡಿ ಕಪೂಲ್ ಹೋಗ್ತಿದ್ದೀನಿ. ಅಲ್ಲಿಂದ ಬಿರ್ಲಾ ಮಂದಿರ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ನೋಡ್ಬೇಕು, ನೋಡೋಣ. ಸೊ ಇವಾಗ ಬಿರ್ಲಾ ಮಂದಿರ್ ಹತ್ರ ಬಂದಿದ್ದೀವಿ ನಾವು. ರೀಚ್ ಆಗಿದ್ದೀವಿ ಅಂತ ಪ್ಲೇನ್ ಮೇಲಿದೆ. ಸೊ ಬಿರ್ಲಾ ಮಂದಿರ ಹತ್ರ ಬಂದು ರೀಚ್ ಆಗಿದ್ದೀವಿ ನಾವು. ಇಲ್ಲಿಂದ ಮೇಲೆ ಹೋಗ್ಬೇಕು. ಸೊ ದಿಸ್ ಇಸ್ ಸೊ ಇವಾಗ ಬಿರ್ಲಾ ಮಂದಿರ್ ಎಂಟ್ರೆನ್ಸ್ ಹತ್ತಿದ್ದೀವಿ. ನೋಡೋಣ, ಮುಂದೆ ಹೋಗೋಣ. ಸಂಜೆಲೇ ಬಿಟ್ಟು ಹೋಗ್ಬೇಕನ್ಸುತ್ತೆ. ನೋಡೋಣ, ಫುಲ್ ಹತ್ತೋಣ ಮೇಲೆ. ಸೊ ಭಗವಾನ್ ವಿಷ್ಣು ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬಿರ್ಲಾ ಮಂದಿರ ಆ್ಯಕ್ಚುಲಿ. ಇದು ಕೆಳಗಿಂದ ಒಳಗೆ ಹೋಗೋಣ. ಒಳಗೆ ಮೋಸ್ಟ್ಲಿ ಗೋಪ್ರೋ ಅಲೌಡ್ ಇಲ್ಲ, ಕ್ಯಾಮ್ರಾ. ಇಲ್ಲಿ ಮೊಬೈಲಲ್ಲಿ ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡಲಿಕ್ಕೆ. ಸಿಕ್ಕಾಪಟ್ಟೆ ಜನ ಇವತ್ತು. ಎಲ್ಲ ಮಾರ್ಬಲಿಂದ ಮಾಡಿರೋದು ಇದು ಸ್ಟ್ರಕ್ಚರ್ ಫುಲ್ಲು. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ಅದು ಅಲ್ಲಿ ಹುಸೇನ್ ಸಾಗರ್ ಆ್ಯಕ್ಚುಲಿ. ಹುಸೇನ್ ಸಾಗರದಿಂದ ಇಲ್ಲಿಂದ ಡೈರೆಕ್ಟ್ ಬಿರ್ಲಾ ಮಂದಿರ್ ನೋಡ್ಬೋದು. ಎಲ್ಲ ಈ ಹುಸೇನ್ ಸಾಗರ ಸುತ್ತಮುತ್ತನೇ ಇದೆ ಮ್ಯಾಕ್ಸಿಮಮ್ ಮಾನ್ಯುಮೆಂಟ್ಸ್ ಎಲ್ಲ. ಆ್ಯಕ್ಚುಲಿ ಕ್ಯಾಮ್ರಾ ಮತ್ತು ಮೊಬೈಲು ಎರಡು ಅಲೌ ಮಾಡಿಲ್ಲ ಮೇಲೆ ಇಲ್ಲಿ ಬಿರ್ಲಾ ಮಂದಿರಲ್ಲಿ. ಆ್ಯಕ್ಚುಲಿ ಅಲೌಡ್ ಇಲ್ಲ ಕ್ಯಾಮ್ರಾ ಮತ್ತು ಮೊಬೈಲು. ಸೊ ಒಳಗೆ ಹೋಗಿ ಬಂದೆ. ಫುಲ್ ದೇವಸ್ಥಾನ ಫುಲ್ ಕನ್ಸ್ಟ್ರಕ್ಷನ್ ಆಗಿರೋದೇ ಫುಲ್ ಕಂಪ್ಲೀಟಾಗಿ ಮಾರ್ಬಲಿಂದ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಬಿರ್ಲಾ ಫೌಂಡೇಶನ್ ಅವ್ರು ಮಾಡಿರೋದು ಇದು. ನೀವು ನೋಡ್ಬೋದು ಏನಂದರೆ ಕಂಪ್ಲೀಟ್ಲಿ ಮಾರ್ಬಲಿಂದ ಮಾಡಿದ್ದಾರೆ ಇದನ್ನು. ಮತ್ತು ಇದ್ರ ವಾಲ್ಸ್ ಮೇಲೆಲ್ಲ ಫುಲ್ ಕಾರ್ವಿಂಗ್ಗಳಿದೆ. ಅಂದರೆ ಬೇರೆ ಬೇರೆ ದೇವರಿನ ಕಾರ್ವಿಂಗ್ಸು, ಬುದ್ಧಂದಾಗಿರಲಿ ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ. ಒಳಗೆ ಗುಡಿಯಲ್ಲಿ ಬಾಲಾಜಿ ದೇವರಿದ್ದಾರೆ. ಸುಖತ್ತಾಗಿದೆ ಮತ್ತು ತುಂಬ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಇಟ್ಟಿದ್ದಾರೆ ಇಲ್ಲಿ. ನೀವು ಇನ್ ಕೇಸ್ ಹೈದ್ರಾಬಾದ್ ಬಂದ್ರಿ ಅಂದರೆ ಬಿರ್ಲಾ ಮಂದಿರಿಗೆ ಬನ್ನಿ, ಮತ್ತು ಸೂಪರ್ ಆಗಿದೆ. ಓಕೆ, ಸೊ ಇವಾಗ ಏನು ಪ್ಲ್ಯಾನ್ ಅಂತ ನೋಡೋಣ. ಆ್ಯಕ್ಚುಲಿ ಮತ್ತು ವ್ಯೂನು ಚೆನ್ನಾಗಿದೆ ಅಲ್ಲಿಂದ, ಬಿರ್ಲಾ ಮಂದಿರಿಂದ ನೋಡಲಿಕ್ಕೆ ವ್ಯೂನು ಸೂಪರ್ ಆಗಿದೆ. ಆ್ಯಕ್ಚುಲಿ ಹುಸೇನ್ ಸಾಗರ್ ಕಾಣುತ್ತೆ ಬಿರ್ಲಾ ಮಂದಿರಿಂದ ನೋಡಿದ್ರೆ. ಹುಸೇನ್ ಸಾಗರು ಮತ್ತು ತೆಲಂಗಾಣ ಸ್ಟೇಟ್ ಸೆಕ್ರೆಟೇರಿಯೇಟ್, BR ಅಂಬೇಡ್ಕರ್ ಭವನು, ಅದು ಬಿಟ್ಟರೆ ಮತ್ತು BR ಅಂಬೇಡ್ಕರ್ ಇಂದು ಸ್ಟ್ಯಾಚ್ಯೂ ಕಾಣುತ್ತೆ ಮೇಲಿಂದ ಕ್ಲಿಯರಾಗಿ. ಬರ್ಡ್ಸ್ ಆಗಿ ಇದ್ದಂಗೆ ಅಲ್ಲಿಂದ. ಸೊ ಇವಾಗ ನಾವು ಬಂದುಬಿಟ್ಟು ತೆಲಂಗಾಣ ಸ್ಟೇಟ್ ಸೆಕ್ರೆಟೇರಿಯೇಟ್ BR ಅಂಬೇಡ್ಕರ್ ಭವನ್ ಹತ್ರ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ. ಈ ಸೈಡ್ ಬಂದುಬಿಟ್ಟು ಹುಸೇನ್ ಸಾಗರಲ್ಲಿ ನೋಡ್ಬೋದು. ಹುಸೇನ್ ಸಾಗರ್ ಆಪೋಸಿಟ್ NTR ಪಾರ್ಕ್ ಇದೆ. ಸೊ ಇವಾಗ NTR ಪಾರ್ಕ್ ಹತ್ರ ಇದ್ದೀನಿ ನಾನು. ನೋಡಿ, ಸಾಲಿಡ್ ಆಗಿದೆ NTR ಪಾರ್ಕ್. ಎಂಟ್ರೆನ್ಸ್ ಇದು ಪರ್ ಹೆಡ್ 20 ರೂಪೀಸು ಅಡಲ್ಟ್ ಆದರೆ.
ಚಿಲ್ಡ್ರನ್ ಆದರೆ 10 rupees. ಪಾರ್ಕ್ ಇದೆ, ಆರೆಂಜ್ ಇದೆ. ಅಲ್ಲಿ ಕಾಣ್ತಿದೆಯಲ್ಲ ಅದು BR ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೀಗಿದೆ. ಭವನ್ ನೋಡ್ಬೋದು, BR ಅಂಬೇಡ್ಕರ್ ಭವನ್. ನೋಡಿ, ಇನ್ ಕೇಸ್ ನೀವು ಹೈದರಾಬಾದ್ ಬಂದರೆ ಇಲ್ಲ ಹುಸೇನ್ ಸಾಗರ್ ಅಂತ ಬಂದರೆ NTR ಪಾರ್ಕಿಗೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿ ಬಂದು. ಸೊ ಇಲ್ಲಿ ಕರಾಚಿ ಬೇಕ್ರಿ ಅಂತಿದೆ ಒಂದು, ಆ್ಯಕ್ಚುಲಿ ಫ್ರೂಟ್ಸ್ ಬಿಸ್ಕೆಟಿಗೆ ಫೇಮಸ್ ಇಲ್ಲಿ. ನೋಡೋಣ ಇಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಡ್ರೈ ಫ್ರೂಟ್ ಬಿಸ್ಕೆಟ್ ಫೇಮಸ್ ಅಂತೆ. ನೋಡೋಣ ಇಲ್ಲಿ ಅದಿದೆ ಅಂತ. ಆ್ಯಕ್ಚುಲಿ ಇವಾಗ ಶಾಪಿಂಗ್ ಎಲ್ಲ ಮಾಡೈತೆ ಎಲ್ಲದೂ. ಕರಾಚಿ ಬೇಕ್ರಿಯಿಂದ ಒಂದು ಬಿಸ್ಕೆಟ್, ಫ್ರೂಟ್ಸ್ ಬಿಸ್ಕೆಟ್ ತೊಗೊಂಡಾಯ್ತು. ಆ್ಯಕ್ಚುಲಿ ನನಗೆ ಇವಾಗ 10:30ಗೆ ಅರೌಂಡ್ ಸಿಕಂದ್ರಾಬಾದಿಂದ ಟ್ರೈನ್ ಇದೆ ಹುಬ್ಳಿ ಹೋಗ್ಲಿಕ್ಕೆ. ಸೊ ಇವಾಗ ರೂಮಿಗೆ ಹೋಗಿ ಅಲ್ಲಿಂದ ಬ್ಯಾಗ್ ಪ್ಯಾಕ್ ಮಾಡಿ ನೋಡೋಣ, ಟೈಮ್ ಇದ್ದರೆ ಮತ್ತೆ ಎಲ್ಲಿ ತಿರುಗಾಡ್ಬೋದು ನೋಡ್ತೀನಿ. ಸಿಕಂದ್ರಾಬಾದ್ ಆ ಸೈಡ್ ಈ ಸೈಡೇ ನೋಡೋಣ. ಮ್ಯಾಕ್ಸಿಮಮ್ ತಿರುಗಾಡೋಕ್ಕೆ ಏನಿದೆ ಅಂತ ನೋಡ್ಬೇಕು ಲಾಸ್ಟ್. ಯಾಕಂದರೆ ಎಲ್ಲ ಮ್ಯಾಕ್ಸಿಮಮ್ ತಿರುಗಾಡಾಗಿದೆ, ಎಲ್ಲ ಕಡೆನೂ ಕವರ್ ಮಾಡಿದ್ದೀನಿ. ಸ್ವಲ್ಪ ಜಾಗ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಇದೆಲ್ಲ ಕ್ಲೋಸ್ ಇತ್ತು. ಫಾರ್ ಎಕ್ಸಾಂಪಲ್ ಸ್ಟೆಪ್ ವೆಲ್ ಅನ್ನೋದಿತ್ತು, ಅದು ಆ್ಯಕ್ಚುಲಿ ಕ್ಲೋಸ್ ಇವತ್ತು. ಇಲ್ಲಾಂದರೆ ಇವತ್ತು ಬೆಳಗ್ಗೆ ಅಲ್ಲಿ ಹೋಗಿ ಇದು ಮಾಡೋಣ ಅಂತ ಇದ್ದೆ, ಆಗಿಲ್ಲ. ನೋಡೋಣ ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ಇಟ್ಸ್ ಟೈಮ್ ಟು ಗೋ ಹೋಮ್. ಹೈದರಾಬಾದ್ ಎಲ್ಲ ಇದ್ದಂಗೆ ತಿರುಗಾಡಿ ನೆಕ್ಸ್ಟ್ ನೋಡೋಣ. ಹೀಗೆ ಇಂಥದ್ದೇ ಸುಮಾರು ಹೊಸ ಬ್ಲಾಗ್ ತೊಗೊಂಬರ್ತೀನಿ. ಮತ್ತು ಸಖತ್ತಾಗಿತ್ತು ಗುರು ಹೈದರಾಬಾದ್ ಮಾತ್ರ. ಮತ್ತು ಹಿಂದೆ ಮುಂದೆ ಎಲ್ಲ ಫುಲ್ಲು ಬ್ಯಾಗಮ್ಮ ಲೋಡ್ ಮಾಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನಿಗೆ ಹೋಗೋಕ್ಕೆ ಕಾಯ್ತಿದ್ದೆ ನಾನು. ಮೆಟ್ರೋ ಸ್ಟೇಷನಲ್ಲಿ ಹೈಟೆಕ್ ಸಿಟಿಯಲ್ಲಿದ್ದೀನಿ. ಇಲ್ಲಿಂದ ಸಿಕಂದ್ರಾಬಾದ್ ಬೆಸ್ಟಿಗೆ ಹೋಗ್ಬೇಕು ಟ್ರೈನ್ ಇಡಬೇಕಂದ್ರೆ. ಸೊ ಟ್ರೈನ್ ಬಂದು 10:30ಗೆ. ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ಸೋಲೋ ಬಂದು ಟ್ರಾವೆಲ್ ಮಾಡಿ ತಿರುಗಾಡಿ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋದಂದ್ರೇ ಸೂಪರ್. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ, ಕ್ರೇಜಿ ಆಗಿತ್ತು. ಕೇಸ್ ಯಾರಾದರೂ ನೀವು ಹೈದರಾಬಾದ್ ಬಂದರೆ ಸೋಲೋ ತಿರುಗಾಡಿ ನೋಡಿ. ಮತ್ತು ಸೋಲೋ ತಿರುಗಾಡಿದ ಏನು ಬೆನಿಫಿಟ್ ಅಂದರೆ ನಿಮ್ಗೆ ಮನ್ಸು ಬಂದ ಕಡೆ ನೀವು ಹೋಗ್ಬೋದು. ಫ್ರೆಂಡ್ಸಿಗೆ ಅವ್ರಿಗೆ ಇವ್ರಿಗೆ ಕಾಯ್ಬೇಕನ್ನೋದಿಲ್ಲ, ವೇಟ್ ಮಾಡ್ಬೇಕಂತ ಟೈಮ್ ವೇಸ್ಟ್ ಮಾಡೋದು ಏನಿಲ್ಲ. ನಿಮ್ಗೆ ಬಂತು, ನಿಮ್ಗೆ ಎಲ್ಲಿ ಹೋಗ್ಬೇಕು ನೀವು ಅಪ್ನಿ ಮರ್ಜಿ ಭಾಯ್, ಇದರ್ ಜಾನೆ ಉದರ್ ಜಾನೆ ಈಗ ಬಸ್. ಸುಸ್ತಾಗ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಹೊಸ ವ್ಲಾಗ್ ಮಾಡೋಣ. ಹೊಸ ಸಿಟಿ, ಹೊಸ ಕಂಟೆಂಟ್ಗಳು, ಇನ್ನೂ ಫನ್ ಆಗಿರುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.